ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀಕೃಷ್ಣ ಅರ್ಜುನರ ಸಂವಾದ ರೂಪ. ಈಗ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನು ಅಹಿಂಸಾ ರೂಪವನ್ನು, ಅಹಿಂಸೆಯ ಗುಣಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಜ್ಞಾನಿಯ ಮನಸ್ಸಿನ ಸ್ವರೂಪ ಹೇಗಿರ್ತದೆ ಅನ್ನೋದನ್ನು ಬಿಡಿಸಿ ಹೇಳ್ತಾ ಇದ್ದ. ಹೇ ಅರ್ಜುನ, ಮೊದಲು ಮನಸ್ಸಿನಲ್ಲಿ ಉದಿಸಿದ ವೃತ್ತಿಗಳೇ ವಾಕು, ದೃಷ್ಟಿ, ಹಸ್ತಗಳಲ್ಲಿಯೂ ಗೋಚರಿಸುತ್ತವೆ. ಇದು ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಬರ್ತಕ್ಕಂಥ ಮಾತು. ಏನು? ಮನಸ್ಸಿನಲ್ಲಿ ಉದಿಸಿದ ವೃತ್ತಿಗಳೇ, ಮನಸ್ಸಿನಲ್ಲಿ ಯಾವ ವೃತ್ತಿ, ಯಾವ ಒಂದು ವಿಚಾರ ಉತ್ಪತ್ತಿ ಆಗುತ್ತೋ ಅದೇನಾಗುತ್ತೆ, ಮಾತಿನಲ್ಲಿ ಕಾಣಿಸ್ಕೊಳ್ತದೆ, ದೃಷ್ಟಿಯಲ್ಲಿ ಕಾಣಿಸ್ಕೊಳ್ತದೆ, ಹಸ್ತಗಳಲ್ಲಿ ಕಾಣಿಸ್ಕೊಳ್ತದೆ. ಮನಸ್ಸಿನಲ್ಲಿ ಅಹಿಂಸೆಯು ಉದಿಸದೇ ಇದ್ದರೆ ವಾಣಿಯಿಂದ ಹೊರಗೆ ಮಾತಾಡುವುದೆಂತು? ಬೀಜವನ್ನು ಬಿತ್ತದಿದ್ದರೆ ಭೂಮಿಯಲ್ಲಿ ಅಂಕುರವಾಗುವುದೇ? ಸೂತ್ರಧಾರಿಯೇ ಇಲ್ಲವಾದರೆ ಸೂತ್ರದ ಗೊಂಬೆಗಳು ಕುಣಿಯುವುದೆಂತು? ಸೂತ್ರದ ಗೊಂಬೆಗಳು ಇತ್ತೀಚೆಗಿಲ್ಲ. ಅದನ್ನು ಹಿಂದೆ ಹಳ್ಳಿಗಳಲ್ಲಿ ಆಟ ಆಡಿಸ್ತಾ ಇದ್ರು. ತೆರೆಮರೆಯಲ್ಲಿ ಹಿಂದಗಡೆ ಇದ್ಕೊಂಡು ಆ ದಾರಗಳನ್ನ ಇದು ಮಾಡೋದ್ರಿಂದ ಅವು ಗೊಂಬೆಗಳು ಕುಣಿಯುವಂತ ಕಾಣ್ತಾ ಇದ್ದವು. ಹೀಗೆಯೇ ಮನಸ್ಸಿಲ್ಲವಾದರೆ ಸರ್ವೇಂದ್ರಿಯಗಳು ನಿರ್ಬಲತೆಯನ್ನು ಪಡೆಯುವು. ನೀರಿನ ಉಗಮ ಸ್ಥಾನವೇ ಬತ್ತಿ ಹೋದರೆ ನದಿಯಲ್ಲಿ ಪ್ರವಾಹವು ಹರಿಯಬಲ್ಲುದಾ? ನೀರು ಎಲ್ಲಿ ಉತ್ಪತ್ತಿಯಾಗುತ್ತೋ ಆ ಉಗಮ ಸ್ಥಾನವೇ ಬತ್ತಿ ಹೋಯಿತು ಅಂದರೆ ಇನ್ನು ಮುಂದಕ್ಕೆ ನೀರು ಹರ್ಕೊಂಡು ಹೋಗೋಂಥದ್ದು ಎಲ್ಲಿ ಅಂತ ಬರೋಕ್ಕೆ ಸಾಧ್ಯ? ಈಗ ಎಲ್ಲ ನದಿಗಳನ್ನೆಲ್ಲ ಕೇಳಿದ್ದೀವಿ, ಕಾವೇರಿ, ಗಂಗಾ, ಕಪಿಲ ಎಲ್ಲ ನದಿಗಳನ್ನ ಕೇಳಿದ್ದೀವಿ. ಆ ನೀರಿನ ಉಗಮ ಸ್ಥಾನವೇ ಬತ್ತಿ ಹೋಯಿತು ಅಂದರೆ ನದಿಗಳೆಲ್ಲ ಒಣಗೋಯ್ತವೆ. ಹಾಗೆ ಸತ್ತವನ ದೇಹದ ಕೆಲಸಗಳೆಲ್ಲವೂ ಮುಗಿದಿರುವಂತೆ ಮನಸ್ಸಿಲ್ಲವಾದರೆ ಇಂದ್ರಿಯಗಳ ಕೆಲಸವೇ ನಿಂತು ಹೋಗುವುದು. ಹೇ ಅರ್ಜುನ, ಇಂದ್ರಿಯಗಳು ಲೋಕದ ಸಮಸ್ತ ಕೆಲಸಗಳನ್ನು ಮನಸ್ಸಿನ ಕಲ್ಪನೆಗೆ ಅನುಸಾರವಾಗಿ ವಿರಚಿಸುತ್ತವೆ. ಇಂದ್ರಿಯಗಳು ಇಲ್ಲಿ ನಿರ್ದೋಷಿಗಳು, ಜಡವಸ್ತುಗಳು. ಇಂದ್ರಿಯಗಳು ಜಡ, ಮನಸ್ಸು ಕೂಡ ಜಡವೇ. ಆದರೆ ಇಲ್ಲಿ ಮನಸ್ಸಿನ ವ್ಯಾಪಾರ ಏನಾಗುತ್ತೋ ಅದು ಇಂದ್ರಿಯಗಳಲ್ಲಿ ಗೋಚರವಾಗುತ್ತೆ. ಮರದಲ್ಲಿ ಪಕ್ವವಾಗಿರುವ ಫಲಗಳಿಂದ ಹೊರಟ ಸುಗಂಧವು ಸುತ್ತಲೂ ಹರಡುವಂತೆ. ಮರದಲ್ಲೇ ಹಣ್ಣಾಗಿರ್ತದಲ್ಲ, ಆ ಹಣ್ಣುಗಳು ಘಮಘಮಿಸ್ತಾ ಇರ್ತವೆ, ಪರಿಮಳ ತುಂಬಿಕೊಳ್ಳುತ್ತೆ ಸುತ್ತಮುತ್ತ. ಹೇಗೋ ಅಹಿಂಸಾ ಭಾವವು ಹೊರ ಬಂದಾಗ ಸಕಲ ಇಂದ್ರಿಯಗಳ ವ್ಯಾಪಾರದಲ್ಲಿಯೂ ದಯಾಭಾವವು ಚೆನ್ನಾಗಿ ಕಾಣಬರುವುದು. ಯಾರ ಮನಸ್ಸಿನಲ್ಲಿ ಅಹಿಂಸಾ ಭಾವ ತುಂಬಿಕೊಳ್ತದೋ ಆತನ ಸಕಲ ಇಂದ್ರಿಯಗಳ ವ್ಯಾಪಾರದಲ್ಲಿಯೂ ಕೂಡ ಆ ದಯಾಭಾವನೆ ಚೆನ್ನಾಗಿ ಎದ್ದು ಕಾಣ್ತದೆ. ಯಾಕಂದರೆ ಅವನ ನಡೆಯಲ್ಲಿ, ನುಡಿಯಲ್ಲಿ, ಅವನು ಯಾವುದೇ ಕೆಲಸ ಮಾಡುವುದರಲ್ಲೇ ಆಗಲಿ ಆ ಸಾಫ್ಟ್ನೆಸ್, ಮೃದುತ್ವ ಬಂದ್ಬಿಡ್ತದೆ. ಮನಸ್ಸು ಈ ಅಹಿಂಸೆ ಎಂಬುವ ಸಂಪತ್ತಿನಿಂದ ಇಂದ್ರಿಯಗಳಲ್ಲೆಲ್ಲ ಕೊಂಡುಕೊಳ್ಳುವುದು. ಸಮುದ್ರದಲ್ಲಿ ಅಲೆಗಳ ಉಬ್ಬರವು ಹೆಚ್ಚಾದಾಗ ನೀರು ಹರಡಿ ಕೊಲ್ಲಿಗಳಲ್ಲೆಲ್ಲ ತುಂಬಿಕೊಳ್ಳುವಂತೆ ಮನಸ್ಸಿನಲ್ಲಿ ಉದಿಸಿದ ಅಹಿಂಸೆಯೇ ಸರ್ವೇಂದ್ರಿಯಗಳ ಮೂಲಕ ಹೊರಹೊರಟು ಆಚರಣೆಯ ರೂಪದಿಂದ ಗೋಚರಿಸುವುದು. ಗುರುವೇ ಶಿಷ್ಯನ ಕೈ ಹಿಡಿದು ಆತನ ಬೆರಳಿನಿಂದ ಅಕ್ಷರಗಳನ್ನು ತಿದ್ದಿಸುವಂತೆ, ಗುರು ಶಿಷ್ಯನ ಕೈ ಹಿಡಿದು ಅಕ್ಷರಾಭ್ಯಾಸವನ್ನು ಮಾಡಿಸುವಂತೆ ಮನಸ್ಸು ಸಹ ಇಂದ್ರಿಯಗಳಿಂದ ಅಹಿಂಸೆಯನ್ನು ಹೊರಡಿಸಿ ದಯಾಪೂರಿತವಾದ ಕೆಲಸಗಳನ್ನು ಮಾಡಿಸುವುದು. ಇಂದ್ರಿಯಗಳು ಕೇವಲ ಒಂದು ಉಪಕರಣವಿದ್ದಂತೆ. ಮನಸ್ಸು ಇಂದ್ರಿಯಗಳ ಕೈ ಹಿಡಿದು ಸತ್ಕಾರ್ಯಗಳನ್ನು ಮಾಡಿಸ್ತದೆ. ಆದ್ದರಿಂದ ಹೇ ಅರ್ಜುನ, ಸರ್ವೇಂದ್ರಿಯಗಳಲ್ಲಿ ವರ್ಣಿಸಿರುವ ಅಹಿಂಸೆಯು ಮನಸ್ಸಿನಿಂದಲೇ ಹೊರಟಿರುತ್ತದೆ. ಈ ರೀತಿಯಾಗಿ ಮನೋವಾಕ್ಕಾಯಗಳಿಂದ ಹಿಂಸೆಯನ್ನು ತೊರೆದವನನ್ನೇ ಜ್ಞಾನನಿಧಿ ಎಂದು ತಿಳಿ. ಜ್ಞಾನನಿಧಿ ಅಂದರೆ ಯಾರು? ಅಹಿಂಸೆಯನ್ನು ಯಾರು ಚೆನ್ನಾಗಿ ಅಳವಡಿಸ್ಕೊಳ್ತಾರೋ ಅವ್ರನ್ನ ಜ್ಞಾನನಿಧಿ ಅಂತ ಕರೀತಾರೆ. ಹೆಚ್ಚಾಕೆ ಆತನನ್ನು ಜ್ಞಾನ ನಿಲಯವೆಂದು ಅರಿ. ಜ್ಞಾನದ ನಿಲಯವೇ ಆತನಾಗಿರ್ತಾನೆ. ಅರ್ಜುನ, ನಾನು ಅನೇಕ ಪ್ರಕಾರವಾಗಿ ವರ್ಣಿಸಿದ ಅಹಿಂಸಾ ತತ್ವವನ್ನೇ ನೀನು ಪ್ರತ್ಯಕ್ಷವಾಗಿ ಆಚರಿಸುವಂತೆ ಮಾಡುವ ಉದ್ದೇಶದಿಂದ ಅನುಭವದ ಆಧಾರವನ್ನು ತೆಗೆದುಕೊಂಡು ಬಹುಪರಿಯಾಗಿ ಪ್ರವಾಹದಂತೆ ನಿರೂಪಿಸಿದೆನು. ನೀನು ಅಹಿಂಸೆಯನ್ನು ಅಳವಡಿಸ್ಕೊಳ್ಳಬೇಕು, ಈ ಅಹಿಂಸಾ ತತ್ವವನ್ನು ನೀನು ಚೆನ್ನಾಗಿ ತಿಳ್ಕೋಬೇಕು ಅಂತ ನಾನು ನನ್ನ ಅನುಭವವನ್ನೇ ನಿನಗೆ ಇಲ್ಲಿ
ಹೆಚ್ಚಾಗಿ ಹೇಳಿದ್ದೀನಿ, ನಿರೂಪಣೆ ಮಾಡಿದ್ದೀನಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನಿನ್ನ ಮನಸ್ಸಿನಲ್ಲಿ ಅಹಿಂಸೆಯ ಬಯಕೆಯು ಬಂದಾಗಲೆಲ್ಲ ಸ್ಮರಿಸಿ ಅಭ್ಯಾಸಿಸತೊಡಗಿದರೆ ಅಹಿಂಸೆಯು ತಾನಾಗಿಯೇ ನಿನ್ನಲ್ಲಿ ಮೂರ್ತಿತ್ವಗೊಳ್ಳುವುದು. ಅವಕಾಶ ಸಿಕ್ತಾಗಲೆಲ್ಲ ಅಹಿಂಸಾ ತತ್ವವನ್ನು ಆಚರಿಸು ನೀನು. ಆಗ ಅದೇನಾಗುತ್ತೆ, ಕೊನೆಗೊಂದಿನ ನಿನ್ನಲ್ಲಿ ಮೂರ್ತಿತ್ವವಾಗುತ್ತೆ. ಅಂದರೆ ಅಹಿಂಸಾ ರೂಪಿಯೇ ನೀನಾಗಿ ಬದಲಾಗ್ಬಿಡ್ತೀಯ ಅಂತ ಇಲ್ಲಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಮತ್ತು ಮುಂದುವರೆದು ಏನು ಹೇಳ್ತಾರೆ ಅಂದರೆ, ಈ ಜ್ಞಾನದೇವರು ಇದನ್ನು ಅಲ್ಲಿ ಸಭಾ ಜನರು ಕೂತಿದ್ರಲ್ಲ, ಸತ್ಸಂಗದಲ್ಲಿ ಬಂದು ಕೂತಿದ್ರಲ್ಲ, ಅವ್ರಿಗೆಲ್ಲ ಈ ವಿಚಾರವನ್ನು ತಿಳಿಸ್ತಾ ಇದ್ರು. ಈಗ ಜ್ಞಾನದೇವರು ಹೇಳ್ತಾನೆ, ಜ್ಞಾನದೇವನು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಅಹಿಂಸಾ ತತ್ವವನ್ನು ಸ್ವಲ್ಪ ಮಾತುಗಳಿಂದ ಹೇಳಬೇಕಾಗಿತ್ತು. ಆದರೆ ಹೇಳುವ ಆವೇಶದಲ್ಲಿ ಮರೆತು ವಿಸ್ತಾರ ಮಾಡಿದೆನಾದ್ದರಿಂದ ಶ್ರೋತೃಗಳಾದ ತಾವೆಲ್ಲರೂ ನನ್ನ ತಪ್ಪನ್ನು ಕ್ಷಮಿಸಿರಿ ಎಂದನು. ಜ್ಞಾನದೇವರು ಕೂತ್ಕೊಂಡು ಈ ಭಗವದ್ಗೀತೆಯನ್ನು ಅಥವಾ ಜ್ಞಾನೇಶ್ವರಿ ಗೀತಾಮೃತವನ್ನು ಹೇಳ್ತಾ ಇದ್ರಲ್ಲ ಜನರಿಗೆ, ಅದರಲ್ಲಿ ಕೃಷ್ಣನು ಹೇಳಿದ ಒಂದೆರಡು ಮಾತುಗಳನ್ನು ಮಾತ್ರ ಇಲ್ಲಿ ಹೇಳಬೇಕಾಗಿತ್ತು. ಅವರು ಹೇಳುವ ಬರದಲ್ಲಿ ಏನು ಮಾಡಿದ್ರು ಅಂದರೆ, ಜನಕ್ಕೆ ಹೆಚ್ಚು ತಿಳಿಲಿ ಅನ್ನೋ ಉದ್ದೇಶದಿಂದ ಹೆಚ್ಚು ಉದಾಹರಣೆಗಳನ್ನ ಕೊಟ್ಟು ಇಲ್ಲಿ ಹೇಳ್ಬಿಟ್ರು. ಅದರಿಂದ ದಯವಿಟ್ಟು ಕ್ಷಮಿಸಿ ಅಂತ ಅವರು ಜನರನ್ನ ಕೇಳ್ತಾರೆ. ಮತ್ತೆ ಹೇಳ್ತಾರೆ, ಶ್ರೋತೃಗಳಿರ, ಹಸಿಯ ಹುಲ್ಲನ್ನು ಮೇಯುತ್ತಿರುವ ಪಶುವು ತನ್ನ ಹಿಂದಿನ ಮಾರ್ಗವನ್ನು ಮರೆಯುವಂತೆ, ಗಾಳಿಯು ಸೆಳೆತದೊಡನೆ ಹಾರುವ ಪಕ್ಷಿಯು ಮೈಮರೆತು ಆಕಾಶದಲ್ಲಿ ಮುಂದುವರಿಯುವಂತೆ, ಇದನ್ನೆಲ್ಲ ಚೆನ್ನಾಗಿ ನೀವು ಅನುಭವಕ್ಕೆ ತಂದ್ಕೋಬೇಕು. ಹಸಿ ಹುಲ್ಲನ್ನು ತಿಂತಾ ಇರುವಂಥ ಹಸು ತನ್ನ ಹಿಂದಿನ ದಾರಿಯನ್ನು ಮರೆತು ಬಿಡ್ತದೆ. ಮತ್ತು ಆಕಾಶದಲ್ಲಿ ಗಾಳಿಯಲ್ಲಿ ತೇಲಾಡ್ತಾ ಇರ್ತದೆ ಒಂದು ಪಕ್ಷಿ. ಹದ್ದು ಕಾಗೆಗಳನ್ನೆಲ್ಲ ನೋಡಿದರೆ ರೆಕ್ಕೆನೇ ಬಡಿಯೋದಿಲ್ಲ, ಹಾಗೆಯೇ ತೇಲಾಡ್ತಾ ಇರ್ತದೆ. ಅದು ಆಕಾಶದಲ್ಲಿ ಹಾಗೆ ಮುಂದುವರಿಯುವಂತೆ ನಾನು ಈ ರಸಭರಿತ ವಿಷಯವನ್ನು ಪ್ರೇಮದಿಂದ ವರ್ಣಿಸುವಾಗ ಮೈಮರೆತನು. ಕೃಷ್ಣ ಪರಮಾತ್ಮನು ಹೇಳಿದ ಅಹಿಂಸಾ ತತ್ವದ ವಿಚಾರವನ್ನು ಹೇಳಬೇಕಾದ್ರೆ ನಾನು ಮೈಮರೆತುಬಿಟ್ಟೆ, ನನ್ನ ಕ್ಷಮಿಸಿ. ಈ ರೀತಿ ಮೈಮರೆಯುವುದಕ್ಕೆ ಕಾರಣವೇನೆಂದರೆ ಅದನ್ನು ಸಂತೋಷದಿಂದ ಹೇಳುವೆನು. ನಾನು ಯಾಕೆ ಮೈಮರ್ತೆ ಅಂದರೆ ಅದನ್ನು ಸಂತೋಷದಿಂದ ಹೇಳ್ತೀನಿ ಕೇಳಿ. ಸಂತರಾದ ತಾವು ಕ್ಷಮಾಮೂರ್ತಿಗಳಲ್ಲವೇ? ನೀವೆಲ್ಲರೂ ಸಂತರು, ಕ್ಷಮಾಮೂರ್ತಿಗಳು. ವಾಸ್ತವದಿಂದ ನೋಡಿದರೆ ಅಹಿಂಸಾ ಶಬ್ದವು 3 ಅಕ್ಷರದಿಂದ ಕೂಡಿದಂತೆ ತೋರಿದರೂ ಸಂಕ್ಷೇಪದಿಂದ ಅದರ ಸ್ವರೂಪವನ್ನು ಹೇಳಲು ಸಾಧ್ಯವಾಗದ್ದರಿಂದ ಈ ವಿಷಯವನ್ನು ಲೋಕದವರ ಅಭಿಪ್ರಾಯವು ಹೇಗಿರುವುದೆಂಬುದನ್ನು ವಿವರಿಸಬೇಕಾಯಿತು. ಅಹಿಂಸೆ ಅಂತಕ್ಕಂಥದ್ದು 3 ಅಕ್ಷರದ ಪದ, ಆದರೆ ಅದರ ವಿಸ್ತಾರ ತುಂಬ ದೊಡ್ಡದು. ಅದಕ್ಕೋಸ್ಕರ ಲೋಕದವರ ಅಭಿಪ್ರಾಯಗಳು ಮತ್ತು ಎಲ್ಲ ಜ್ಞಾನಿಗಳ ಅಭಿಪ್ರಾಯಗಳು ಈ ವಿಚಾರದಲ್ಲಿ ಏನಿದೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಇಷ್ಟು ಹೇಳಬೇಕಾಯಿತು. ಅಹಿಂಸಾ ತತ್ವದಲ್ಲಿ ಅನೇಕರು ಅನೇಕ ಪ್ರಕಾರವಾಗಿ ಹೇಳಿರುವುದರಿಂದ ಅದನ್ನೆಲ್ಲ ಖಂಡಿಸುವ ನಿಮಿತ್ತ ವಿಸ್ತರಿಸಿದನು. ಅಹಿಂಸೆ ಅಂದರೆ ಏನು ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಆದರೆ ಅವುಗಳನ್ನೆಲ್ಲ ಖಂಡಿಸಿ ಪರಮಾತ್ಮನು ಏನು ಹೇಳಿದ್ನೋ ನಿಜವಾದ ಆ ಅಹಿಂಸಾ ರೂಪವನ್ನು ಅದನ್ನು ತಿಳಿಸೋದಕ್ಕೋಸ್ಕರ ನಾನು ಇಷ್ಟು ದೂರ ಹೇಳಿದೆ ಅಂತ ಜ್ಞಾನೇಶ್ವರಿ ಮಹಾರಾಜರು ಶ್ರೋತೃಗಳಿಗೆ ಅಂದರೆ ಕೇಳುಗರಿಗೆ ಹೇಳ್ತಾ ಇದ್ದಾರೆ. ಈ ರೀತಿ ವಿವರಿಸಿ ಹೇಳಿದ್ದರಿಂದ ಪ್ರಶಸ್ತವಾದ ದಾರಿಯನ್ನು ಗುರುತು ಹಚ್ಚಲು ಈಗ ಸುಲಭವಾಯಿತು. ಲೋಕದಲ್ಲಿ ತಪ್ಪಾಗಿರುವ ಮತಗಳನ್ನು ಖಂಡಿಸದೆ ನಾನು ಅಹಿಂಸಾ ತತ್ವವನ್ನು ವರ್ಣಿಸುತ್ತಾ ಹೋಗಿದ್ದರೆ ತಪ್ಪು ಒಪ್ಪುಗಳಿಗಿರುವ ವ್ಯತ್ಯಾಸವು ನಿಮಗೆ ಗೋಚರಿಸಿ ತತ್ವ ನಿರ್ಣಯ ಆಗುತ್ತಿರಲಿಲ್ಲ. ಈಗ ತಪ್ಪು ಸರಿಗಳನ್ನ ನಾವು ಪತ್ತೆ ಹಚ್ಚುವ ಶಕ್ತಿ ಬರಲಿಲ್ಲ ಅಂದರೆ ಏನಾಗುತ್ತೆ, ಸಿಕ್ಕಿದ್ದೆಲ್ಲವನ್ನು ಒಪ್ಪಿಕೊಳ್ತಾ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. ರತ್ನ ಪರೀಕ್ಷಕರ ಮುಂದೆ ಗಂಟಕಿ ಶಿಲೆಯ ಅಂದರೆ ಸಾಲಿಗ್ರಾಮ ವ್ಯಾಪಾರವನ್ನು ನಡೆಸಿದರೆ ಅಥವಾ ಪ್ರೇಮವಿಲ್ಲದವರ ಮುಂದೆ ಕೊರಳಿನಲ್ಲಿ ಧರಿಸಿರುವ ಸ್ಫಟಿಕಮಣಿಯ ಸ್ವರೂಪವನ್ನು ವರ್ಣಿಸಿದರೆ ಮರಳುತನವು ಬರುವುದಿಲ್ಲವೇ? ಹೌದಾನೆ? ಯಾವ ಮೂರ್ಖನು ತಾನೇ ಸರಸ್ವತಿಯ ಮುಂದೆ ಪಾಂಡಿತ್ಯವನ್ನು ಮೆರೆಸುವನು? ಹಿಟ್ಟನ್ನು ಸಹ ಮಾರದಿರುವ ಪ್ರದೇಶದಲ್ಲಿ ಕರ್ಪೂರದಂತಹ ಸುಗಂಧ ವಸ್ತುವನ್ನು ಯಾರು ತಾನೇ ಬಯಸುವರು? ಹೀಗೆ ನಿಮ್ಮಂತಹ ಮಹಾತ್ಮರ ಸಭೆಯಲ್ಲಿ ನಾನು ಘನಪಂಡಿತನೆಂದು ಅಭಿಮಾನಿಸಿದರೆ ಅದು ಅವಿವೇಕವಲ್ಲವೇ? ಜ್ಞಾನೇಶ್ವರಿ ಮಹಾರಾಜರು ಹೇಳ್ತಾ ಇದ್ದಾರೆ, ನೀವೆಲ್ಲ ಘನಪಾಂಡಿತ್ಯ ಉಳ್ಳಂಥ ಜ್ಞಾನಿಗಳು, ನಿಮ್ಮ ಮುಂದೆ ನನ್ನ ಪಾಂಡಿತ್ಯ ತೋರ್ಸೋಕೋದ್ರೆ ನಾನು ಅವಿವೇಕಿ ಆಗ್ಬಿಡ್ತೀನಿ. ಆದ್ದರಿಂದ ಅವರವರ ಸಂಸ್ಕಾರಕ್ಕೆ ಅನುಸಾರವಾಗಿ ಸಾಮಾನ್ಯವೆಂಬುದನ್ನು ವಿಶೇಷವೆಂಬುದನ್ನು ಅರಿಯದೆ ಸುಮ್ಮನೆ ಬಳಲುವುದರಿಂದ ಆಗುವುದೇನು? ಪಾಚಿಯಿಂದ ತುಂಬಿರುವ ಕೆರೆಗೆ ಅಂಶವು ಎಂದಿಗಾದರೂ ಬರುವುದೇ?
ಚಂದ್ರನು ಮೇಘಗಳಿಂದ ಮುಚ್ಚಲ್ಪಟ್ಟಾಗ ಆ ಚಂದ್ರನಿಂದ ಚಕೋರ ಪಕ್ಷಿಗೆ ಆಗುವ ಉಪಯೋಗವೇನು? ಅದರ ಭಕ್ಷಣಕ್ಕೆ ಯೋಗ್ಯವಾದ ಅಮೃತವು ಲಭಿಸುವುದೇನು? ಇದರಂತೆ ನನ್ನ ಅಭಿಪ್ರಾಯವನ್ನು ನಿರ್ದೋಷವಾಗಿ ವರ್ಣಿಸದಿದ್ದರೆ ನೀವು ಸಹ ಪ್ರೇಮದಿಂದ ನನ್ನನ್ನು ಆಧರಿಸುತ್ತಿರಲಿಲ್ಲ. ಜ್ಞಾನೇಶ್ವರಿ ಮಹಾರಾಜರು ತಮ್ಮ ಅಭಿಪ್ರಾಯವನ್ನು, ತಾವು ಹೇಳಿದ ನಿಲುವನ್ನು ಅಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಮತ್ತು ಈ ಗ್ರಂಥವನ್ನು ಕೈಯಲ್ಲಿ ಮುಟ್ಟದೆ ನನ್ನ ಮೇಲೆ ಆಗ್ರಹ ಮಾಡುತ್ತಿದ್ದೀರಿ. ನಾನು ಇಷ್ಟೆಲ್ಲವನ್ನು ವಿವರಣೆ ಕೊಡದೇ ಇದ್ರೆ ಏನಾಗ್ತಿತ್ತು ಅಂದರೆ ದೋಷ ಬರ್ತಾಯಿತ್ತು. ಅದರಿಂದ ನಾನು ಇಷ್ಟೆಲ್ಲವನ್ನು ಹೇಳಬೇಕಾಗಿ ಬಂತು ಅಂತ ಇಲ್ಲಿ ಜ್ಞಾನೇಶ್ವರಿ ಮಹಾರಾಜರು ಹೇಳ್ತಾ ಇದ್ರು. ಮುಂದೆ ಏನು ಹೇಳ್ತಾರೆ ಅಂತ ಕೃಷ್ಣ ಅರ್ಜುನರ ಸಂವಾದವನ್ನು ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.